ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ಬರೆದಂತಹ ಅರ್ಥಶಾಸ್ತ್ರ ವಿಷಯದ ವಾರ್ಷಿಕ ಪರೀಕ್ಷೆಯಲ್ಲಿ ಈ ಹಿಂದಿನ 3 ಮಾದರಿ ಪ್ರಶ್ನೆ ಪ್ರಶ್ನೆಗಳೇ ರಿಪೀಟ್ ಆಗಿವೆ. ಸುಮಾರು 72 ಅಂಕಗಳನ್ನು ಮಾದರಿ ಪ್ರಶ್ನೆ ಪತ್ರಿಕೆ 3 ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆ 2 ಒಟ್ಟು 5 ಪ್ರಶ್ನೆ ಪತ್ರಿಕೆಗಳನ್ನು ಕಲೆ ಹಾಕಿದಾಗ ಇವತ್ತಿನ ಪರೀಕ್ಷೆಯಲ್ಲಿ ಸುಮಾರು 72 ಅಂಕಗಳನ್ನು ಆ ಪತ್ರಿಕೆಗಳು ಒಳಗೊಂಡಿವೆ. ಸೊ ಆದ ಕಾರಣ ಬಹಳ ಸಂತೋಷವೆನಿಸ್ತದೆ. ಇದರ ಸದುಪಯೋಗವನ್ನು ಪಡೆದಂತಹ ಮಕ್ಕಳು ಸುಮಾರು 72 ಅಂಕಗಳನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಸೊ ಹೀಗೆ ಇವತ್ತಿನ ಒಂದು ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು 42 ಅಂಕಕ್ಕೆ ಸಂಬಂಧಪಟ್ಟಂತೆ ಬಿಡಿಸಲಾಗಿದೆ ಮತ್ತು 4 ಮತ್ತು 6 ಅಂಕದ ಪ್ರಶ್ನೆಗಳು ಈ ಹಿಂದೆ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಪೂರ್ವಸಿದ್ಧ ಪರೀಕ್ಷೆಯಲ್ಲಿ ಯಾವ ಕೇಳ್ಪಟ್ಟಿವೆ ಅನ್ನೋದನ್ನು ಸಹ ಆ ಒಂದು ವಿವಿಧ ಬಣ್ಣದಲ್ಲಿ ಅವನ್ನು ಗುರುತಿಸಲಾಗಿದೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮಾರ್ಚ್ 2025-26ನೇ ಸಾಲಿನ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯ ಉತ್ತರ ಪತ್ರಿಕೆ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಸ್ಥಾನದರ್ಶಕ ತುಷ್ಟುಗುಣ ವಿಶ್ಲೇಷಣೆಯ ತುಷ್ಟುಗುಣವನ್ನು ಇದರಲ್ಲಿ ವ್ಯಕ್ತಪಡಿಸುತ್ತದೆ. ಉತ್ತರ ಶ್ರೇಣಿಗಳಲ್ಲಿ. ವಿದ್ಯಾರ್ಥಿಗಳೇ, ಈ ಪ್ರಶ್ನೆ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಈ ಪ್ರಶ್ನೆ ಕೇಳಲ್ಪಟ್ಟಿದೆ. ಹಾಗೆ 2 TFCಯು 200 ರೂಗಳು ಮತ್ತು TVCಯ 225 ರೂಗಳಿದ್ದಾಗ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ. ಉತ್ತರ 425. ಇದು ಕೂಡ ವಿದ್ಯಾರ್ಥಿಗಳೇ ಮಾದರಿ ಪತ್ರಿಕೆ 2ರಲ್ಲಿ ಈ ಪ್ರಶ್ನೆ ಬಂದಿದೆ. ಹಾಗೆ 3ನೇ ಪ್ರಶ್ನೆ, ಉತ್ಪಾದನಾಂಗ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಹೇಗೆ ಎನ್ನುತ್ತೇವೆ? ಉತ್ತರ ರಾಷ್ಟ್ರೀಯ ಆದಾಯ. ನೋಡಿ ವಿದ್ಯಾರ್ಥಿಗಳೇ, ಮತ್ತೆ ಇದು ಪ್ರಶ್ನೆ ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿ ಈ ಪ್ರಶ್ನೆ ಬಂದಿದೆ. ಹಾಗೆ ಸಮಗ್ರ ಹಣಕಾಸಿನ ಸಂಪನ್ಮೂಲವನ್ನು ಹೀಗೆ ಕರೆಯುತ್ತಾರೆ? ಉತ್ತರ M3. ಕೆಳಗಿನವುಗಳಲ್ಲಿ ಯಾವುದು ಕಾಗದದ ತೆರಿಗೆಗೆ ಉದಾಹರಣೆಯಾಗಿದೆ? ಉತ್ತರ ಸಂಪತ್ತಿನ ತೆರಿಗೆ. ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಡ್ಯಾಶ್ ಆರ್ಥಿಕತೆಗಳಾಗಿವೆ. ಉತ್ತರ ಮಿಶ್ರ ಆರ್ಥಿಕತೆಗಳಾಗಿವೆ. ಈ ಪ್ರಶ್ನೆ ಮಾದರಿ ಪತ್ರಿಕೆ 1ರಲ್ಲಿ ಆಲ್ರೆಡಿ ಬಂದಿದೆ. 7 ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ನೀಡುವ 2 ಆಧಾರಗಳ ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ಡ್ಯಾಶ್ ಎಂದು ಕರೆಯುತ್ತೇವೆ. ಉತ್ತರ ಸಮ ಉತ್ಪನ್ನ ರೇಖೆ. ಈ ಪ್ರಶ್ನೆ ಸಹ ಮಾದರಿ ಪತ್ರಿಕೆ 3ರಲ್ಲಿ ಬಂದಿದೆ. ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಮಾರುಕಟ್ಟೆಯ ಒಂದು ವಿಭಿನ್ನ ಗುಣಲಕ್ಷಣವಾಗಿದೆ. ಉತ್ತರ ಪರಿಪೂರ್ಣ ಪೈಪೋಟಿ. ಹಣವನ್ನು ಇಟ್ಟುಕೊಳ್ಳುವ ಮುಖ್ಯ ಉದ್ದೇಶವೆಂದರೆ ಡ್ಯಾಶನ್ನು ನಿಭಾಯಿಸುವುದು. ಉತ್ತರ ವ್ಯವಹಾರಗಳನ್ನು. ಈ ಪ್ರಶ್ನೆ ಸಹ ಮಾದರಿ ಪತ್ರಿಕೆ 2ರಲ್ಲಿ ಬಂದಿದೆ. ಕ್ವಶನ್ ನಂಬರ್ 10, ಡ್ಯಾಶನ್ನು ಭೌತಿಕ ಬಂಡವಾಳ ಸಂಗ್ರಹಣೆ ಆಗುವ ಸೇರ್ಪಡೆ ಎಂದು ವ್ಯಾಖ್ಯಾನಿಸಲಾಗುತ್ತದೆ. ಉತ್ತರ ಹೂಡಿಕೆ. ಹೊಂದಿಸಿ ಬರೆಯಿರಿ. ಸರಳ ಬೇಡಿಕೆ ರೇಖೆ. ಉತ್ತರ D × P = A - BP. ಈ ಪ್ರಶ್ನೆ ಮಾದರಿ ಪತ್ರಿಕೆ 3 ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆ 2ರಲ್ಲಿ ಈ ಪ್ರಶ್ನೆ ಕೇಳಲ್ಪಟ್ಟಿದೆ. 2 ಪೈ. ಉತ್ತರ TR - TC. ಇದು ಸಹ ಮಾದರಿ ಪತ್ರಿಕೆ 1ರಲ್ಲಿ ಬಂದಿದೆ. ಅಡಮ್ ಸ್ಮಿತ್ ಉದಾಹರಣೆ ಕಾಣದ ಕೈ ಕಾರ್ಯಾಚರಣೆ. ಉತ್ತರ ಕಾಣದ ಕೈ ಕಾರ್ಯಾಚರಣೆ. ತಪಶೀಲು ಪಟ್ಟಿ. ಉತ್ತರ ದಾಸ್ತಾನಿನ ಚಲಕ. ಈ ಪ್ರಶ್ನೆ ಸಹ ಮಾದರಿ ಪತ್ರಿಕೆ 2ರಲ್ಲಿ ಬಂದಿದೆ. ನಿರ್ವಹಣಾ ಹೊಂದಾಣಿಕೆ, ಡರ್ಟಿ ಹೊಂದಾಣಿಕೆ. ಉತ್ತರ ಇದಾಗಿದೆ. ಹಾಗೆ ಒಂದು ವಾಕ್ಯದಲ್ಲಿ ಅಥವಾ ಪದದಲ್ಲಿ ಉತ್ತರಿಸಿ. MRS ಅನ್ನು ವಿಸ್ತರಿಸಿ. ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್, ಸೀಮಾಂತ ಪ್ರತಿನಿಧಾನದ ದರ. ಪೂರೈಕೆ ಎಂದರೇನು? ಈ ಪ್ರಶ್ನೆ ಸಹ ಮಾದರಿ ಪತ್ರಿಕೆ 1ರಲ್ಲಿ ಈಗಾಗಲೇ ಬಂದಿದೆ. ಉತ್ತರ ನೀಡಲಾದ ಬೆಲೆ, ತಂತ್ರಜ್ಞಾನ ಮತ್ತು ಉತ್ಪಾದನಾಂಗಗಳ ಬೆಲೆಗಳಲ್ಲಿ ಉದ್ಯಮ ಘಟಕಗಳು ಮಾರಾಟ ಮಾಡಲು ಬಯಸುವ ಸರಕಿನ ಪ್ರಮಾಣವನ್ನು ಪೂರೈಕೆ ಎನ್ನುತ್ತೇವೆ. ರಫ್ತುಗಳ ಅರ್ಥ ನೀಡಿ. ಉತ್ತರ ರಫ್ತುಗಳು ಸ್ವದೇಶವು ಜಗತ್ತಿನ ಇತರ ರಾಷ್ಟ್ರಗಳಿಗೆ ಸರಕುಗಳನ್ನು ಮಾರುವುದು.
15. ಸಮಗ್ರ ಬೇಡಿಕೆಯ ಮೇಲೆ ಪ್ರಭಾವ ಬೀರುವ ಯಾವುದಾದರೂ ಒಂದು ಕೋಶೀಯ ಚಲಕವನ್ನು ಹೆಸರಿಸಿ. ಈ ಪ್ರಶ್ನೆ ಮಾದರಿ ಪತ್ರಿಕೆ 3ರಲ್ಲಿ ಬಂದಿದೆ. ಉತ್ತರ ತೆರಿಗೆ, ಸರ್ಕಾರದ ವೆಚ್ಚ. ಸ್ವದೇಶ ಹಣದ ಮೌಲ್ಯ ಏರಿಕೆ ಎಂದರೇನು? ಈ ಪ್ರಶ್ನೆ ಮಾದರಿ ಪತ್ರಿಕೆ 2ರಲ್ಲಿ ಬಂದಿದೆ. ಉತ್ತರ ನಮ್ಯ ವಿನಿಮಯ ದರದ ಪದ್ಧತಿ ಇರುವ ರಾಷ್ಟ್ರದಲ್ಲಿ ಸ್ವದೇಶಿ ಹಣದ ಬೆಲೆಯು ವಿದೇಶಿ ಹಣದ ಎದುರು ಏರಿಕೆಯಾದಾಗ ಅದನ್ನು ಸ್ವದೇಶಿ ಹಣದ ಏರಿಕೆ ಎನ್ನುತ್ತಾರೆ. 4 ವಾಕ್ಯಗಳಲ್ಲಿ ಉತ್ತರಿಸಿ. ಮೂಲ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ. ಈ ಪ್ರಶ್ನೆ ಮಾದರಿ ಪತ್ರಿಕೆ 3 ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆ 2ರಲ್ಲಿ ಈ ಪ್ರಶ್ನೆ ಬಂದಿದೆ. ಉತ್ತರ ಸರಕು ಮತ್ತು ಸೇವೆಗಳ ಉತ್ಪಾದನೆ, ವಿನಿಮಯ, ಅನುಭೋಗ. ಬೇಡಿಕೆ ನಿರ್ಧಾರಗಳನ್ನು ಪಟ್ಟಿ ಮಾಡಿ. ಉತ್ತರ ಸರಕಿನ ಬೆಲೆ, ಇತರೆ ಸರಕುಗಳ ಬೆಲೆ, ಅನುಭೋಗಿಯ ಆದಾಯ, ಅನುಭೋಗಿಯ ಅಭಿರುಚಿ ಮತ್ತು ಆದ್ಯತೆಗಳು. ದೀರ್ಘಾವಧಿ ವೆಚ್ಚಗಳಾವುವು? ಈ ಪ್ರಶ್ನೆ ಮಾದರಿ ಪತ್ರಿಕೆ 3ರಲ್ಲಿ ಬಂದಿದೆ. ಉತ್ತರ ಒಟ್ಟು ವೆಚ್ಚ, ದೀರ್ಘಾವಧಿ ಸರಾಸರಿ ವೆಚ್ಚ, ದೀರ್ಘಾವಧಿ ಸೀಮಾಂತ ವೆಚ್ಚ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಒಂದು ಉದ್ಯಮ ಘಟಕ ಒಂದು ಲಾಭವನ್ನು ಗರಿಷ್ಠಗೊಳಿಸಲು ಅಗತ್ಯವಿರುವ ಷರತ್ತುಗಳನ್ನು ತಿಳಿಸಿ. ಈ ಪ್ರಶ್ನೆ ಮಾದರಿ ಪತ್ರಿಕೆ 2ರಲ್ಲಿ ಬಂದಿದೆ. ಉತ್ತರ ಬೆಲೆ ಪಿ ಸೀಮಾಂತ ವೆಚ್ಚ ಎಂಸಿಗೆ ಸಮನಾಗಿರಬೇಕು ಅಥವಾ ಪಿ ಎಂಸಿ. ಸೀಮಾಂತ ವೆಚ್ಚವು Q0ದಲ್ಲಿ ಇಳಿಕೆಯಾಗುವಂತಿರುವುದಿಲ್ಲ. ಅಲ್ಪಾವಧಿಯಲ್ಲಿ ಮಾರುಕಟ್ಟೆ ಬೆಲೆ ಪಿಯು Q0 ಸಮತೋಲನ ಉತ್ಪನ್ನ ಉತ್ಪಾದನೆಯಲ್ಲಿ ಸರಾಸರಿ ಬದಲಾಗುವ ವೆಚ್ಚ ಎಬಿಸಿಕ್ಕಿಂತ ಹೆಚ್ಚು ಅಥವಾ ಸಮನಾಗಿರಬೇಕಾಗುತ್ತದೆ. ದೀರ್ಘಾವಧಿಯಲ್ಲಿ ಮಾರುಕಟ್ಟೆ ಬೆಲೆ ಪಿಯು Q0ನಲ್ಲಿ ಉತ್ಪನ್ನದಲ್ಲಿ ಸರಾಸರಿ ವೆಚ್ಚಕ್ಕಿಂತ ಹೆಚ್ಚು ಅಥವಾ ಸಮನಾಗಿರಲೇಬೇಕಾಗುತ್ತದೆ. ಸ್ಥಗಿತತೆಯ ಬಿಂದುವಿನ ಅರ್ಥವನ್ನು ನೀಡಿ. ಮಾದರಿ ಪತ್ರಿಕೆ 1ರಲ್ಲಿ ಬಂದಿದೆ. ಉತ್ತರ ಅಲ್ಪಾವಧಿಯಲ್ಲಿ ಎಸ್ಎಂಸಿ ರೇಖೆಯು ಎಬಿಸಿ ರೇಖೆಯನ್ನು ಅದರ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತದೆ ಮತ್ತು ಛೇದನಾ ಬಿಂದುವೇ ಸ್ಥಗಿತತೆಯ ಬಿಂದು. ಸ್ಥಗಿತತೆಯ ಬಿಂದುವಿನ ಕೆಳಗಿನ ಬೆಲೆಯಲ್ಲಿ ಉತ್ಪನ್ನ ಶೂನ್ಯವಾಗಿರುತ್ತದೆ. ಮಧ್ಯಂತರ ಸರಕುಗಳ ಅರ್ಥವನ್ನು ಒಂದು ಉದಾಹರಣೆಯೊಂದಿಗೆ ನೀಡಿ. ಈ ಪ್ರಶ್ನೆ ಮಾದರಿ ಪತ್ರಿಕೆ 3ರಲ್ಲಿ ಬಂದಿದೆ. ಉತ್ತರ ಆರ್ಥಿಕತೆಯಲ್ಲಿ ಉತ್ಪಾದನೆಯಾದ ಹಲವು ಉತ್ಪನ್ನಗಳಲ್ಲಿ ಅಂತಿಮ ಅನುಭೋಗದಲ್ಲಿ ಅಂತ್ಯಗೊಳ್ಳುತ್ತದೆ. ಬಂಡವಾಳ ಸರಕುಗಳು ಅಲ್ಲದ ಇತರ ವಸ್ತುವಿನ ತಯಾರಿಕೆಗಾಗಿ ಆದಾನಗಳಾಗಿ ಬಳಸಲ್ಪಡುವ ಸರಕುಗಳನ್ನು ಮಧ್ಯಂತರ ಸರಕುಗಳು ಎನ್ನುತ್ತಾರೆ. ಉದಾಹರಣೆ ವಾಹನಗಳ ತಯಾರಿಕೆಯಲ್ಲಿ ಬಳಸುವ ಉಕ್ಕಿನ ಹಾಳೆಗಳು ಮತ್ತು ಪಾತ್ರೆಗಳನ್ನು ಉತ್ಪಾದಿಸಲು ಬಳಸಲಾಗುವ ತಾಮ್ರ ಇತ್ಯಾದಿ. ಬಾಹ್ಯತೆಗಳೆಂದರೆ ಏನೆಂದು ಅರ್ಥೈಸುವಿರಿ? ಅದರ ವಿಧಗಳನ್ನು ಹೆಸರಿಸಿ. ಉತ್ತರ ಒಂದು ಉದ್ಯಮ ಘಟಕ ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಪ್ರಯೋಜನ ಅಥವಾ ಹಾನಿಗಳಿಗೆ ಬಾಹ್ಯತೆಗಳೆನ್ನುವರು. ಉದಾಹರಣೆಗೆ ಧನಾತ್ಮಕ ಬಾಹ್ಯತೆ, ಋಣಾತ್ಮಕ ಬಾಹ್ಯತೆ. MPC ಮೌಲ್ಯವು 0.60 ಆದಾಗ MPSನ ಮೌಲ್ಯ ಮತ್ತು ಹೂಡಿಕೆ ಗುಣಕದ ಮೌಲ್ಯವನ್ನು ಲೆಕ್ಕ ಮಾಡಿ. ಹೂಡಿಕೆಯ ಗುಣಕ ಮೌಲ್ಯ 2.5 ಆಗಿರುತ್ತದೆ. MPC ಮೌಲ್ಯ 0.4 ಆಗಿರುತ್ತದೆ. ಸಾರ್ವಜನಿಕ ಸರಕು ಮತ್ತು ಖಾಸಗಿ ಸರಕುಗಳ ನಡುವಿನ ವ್ಯತ್ಯಾಸ ತಿಳಿಸಿ. ಇದು ಪ್ರಶ್ನೆ ಮಾದರಿ ಪತ್ರಿಕೆ 2ರಲ್ಲಿ ಬಂದಿದೆ. ಉತ್ತರ ಸಾರ್ವಜನಿಕ ಸರಕುಗಳನ್ನು ಸರ್ಕಾರವೇ ಪೂರೈಸಬೇಕಾಗುತ್ತದೆ, ಏಕೆಂದರೆ ಸಾರ್ವಜನಿಕ ಸರಕುಗಳ ಲಾಭವು ಬಳಕೆದಾರರು ಹಣ ಪಾವತಿಸದೇ ಇದ್ದರೂ ಒಬ್ಬ ಅನುಭೋಗಿಗೆ ಸೀಮಿತವಾಗಿರದೆ ಎಲ್ಲರಿಗೂ ಲಭ್ಯವಾಗುತ್ತದೆ. ಬಟ್ಟೆ, ಕಾರು, ಆಹಾರ ಪದಾರ್ಥಗಳಂತಹ ಸರಕುಗಳು ಖಾಸಗಿ ಸರಕುಗಳಾಗಿವೆ. ಖಾಸಗಿ ಸರಕುಗಳು ಸಂಬಂಧಿಸಿದಂತೆ ಯಾರೇ ಆಗಲಿ ಹಣ ಪಾವತಿಸದೇ ಇದ್ದರೆ ಅವರನ್ನು ಖಾಸಗಿ ಸರಕುಗಳು ಲಾಭವನ್ನು ಅನುಭವಿಸುವುದರಿಂದ ಹೊರಗಿಡಲಾಗುತ್ತದೆ. ಪ್ರಮಾಣಾನುಗುಣ ಆದಾಯ ತೆರಿಗೆಯು ಸ್ವಯಂಚಾಲಿತ ಸ್ಥಿರಕಾರಕವಾಗಿ ಏಕೆ ಕೆಲಸ ಮಾಡುತ್ತದೆ? ಮಾದರಿ ಪತ್ರಿಕೆ 1ರಲ್ಲಿ ಬಂದಿದೆ. ಉತ್ತರ ಪ್ರಮಾಣಾನುಗುಣ ಅಥವಾ ಪ್ರಮಾಣಾನುಗತ ಆದಾಯ ತೆರಿಗೆಯು ಸ್ವಯಂಚಾಲಿತ ಸ್ಥಿರವಾಗಿದ್ದು ತಲ್ಲಣಗಳನ್ನು ಹೀರಿಕೊಳ್ಳುವ ಕೆಲಸ ಮಾಡುತ್ತದೆ. ಒಟ್ಟು ಆಂತರಿಕ ಉತ್ಪನ್ನ ಹೆಚ್ಚಳವಾದಾಗ ವೆಚ್ಚ ಮಾಡಬಹುದಾದ ಆದಾಯವು ಹೆಚ್ಚಾಗಿ ಅನುಭವವು ಹೆಚ್ಚಾಗುತ್ತದೆ. ಆದರೆ GDPಯಲ್ಲಿನ ಹೆಚ್ಚಳಕ್ಕಿಂತ ಕಡಿಮೆ ಹೆಚ್ಚಳವಾಗುತ್ತದೆ, ಏಕೆಂದರೆ ಹೆಚ್ಚಳವಾದ ಆದಾಯದ ಒಂದು ಭಾಗವನ್ನು ತೆರಿಗೆ ಹೀರಿಕೊಳ್ಳುತ್ತದೆ. ಇದೇ ರೀತಿಯಲ್ಲಿ GDP ಕಡಿಮೆಯಾದಾಗ ವೆಚ್ಚ ಮಾಡಬಹುದಾದ ಆದಾಯವು ಕಡಿಮೆ ತೀಕ್ಷ್ಣವಾಗಿ ಇಳಿಯುವಂತೆ ಮಾಡುತ್ತದೆ. ಹೀಗೆ ಪ್ರಮಾಣಾನುಗತ ತೆರಿಗೆಯು ವೆಚ್ಚ ಮಾಡಬಹುದಾದ ಆದಾಯ ಮತ್ತು ಅನುಭೋಗದಲ್ಲಿನ ಏರಿಳಿತಗಳನ್ನು ತಡೆಯುವ ಸ್ವಯಂಚಾಲಿತ ಸ್ಥಿರಕವಾಗಿ ಕಾರ್ಯನಿರ್ವಹಿಸುತ್ತದೆ.
ಕಾರ್ಯಭಾರ ಮತ್ತು ನಿಯೋಜನಾ ಆಧಾರಿತ ಉತ್ತರಗಳು. ಈ ಪ್ರಶ್ನೆ ಕಡ್ಡಾಯವಾಗಿರುತ್ತದೆ. ಒಬ್ಬ ಅನುಭೋಗಿಯು 2 ಸರಕುಗಳನ್ನು ಅನುಭವಿಸಲು ಬಯಸುತ್ತಾನೆ. ಸರಕು X1 ನ ಬೆಲೆ ರೂ. 15, ಸರಕು X2 ನ ಬೆಲೆ ರೂ. 25 ಆಗಿದ್ದು ಅನುಭೋಗಿಯ ಆದಾಯ ರೂ. 300 ಆಗಿದೆ. ಈ ಕೆಳಗಿನವುಗಳಿಗೆ ಉತ್ತರಿಸಿ. ಇದು ಕಡ್ಡಾಯ ಪ್ರಶ್ನೆ. ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಸರಕು ಎ ಅನ್ನು ಅನುಭೋಗಿಸಬಹುದು? ಉತ್ತರ: 20 ಪ್ರಮಾಣದ ಸರಕುಗಳನ್ನು ಅನುಭೋಗಿಸಬಹುದು. ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಸರಕು ಬಿ ಅನ್ನು ಅನುಭೋಗಿಸಬಹುದು? ಉತ್ತರ: 12 ಪ್ರಮಾಣದ ಸರಕುಗಳನ್ನು ಅನುಭೋಗಿಸಬಹುದು. ಬಜೆಟ್ ರೇಖೆ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆ? ಉತ್ತರ: ಕೆಳಮುಖ ಇಳಿಜಾರು ಇರುತ್ತದೆ. ಬಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮನಾಗಿರುತ್ತವೆ ಅಥವಾ ಇಲ್ಲವೇ? ಉತ್ತರ: ಸಮನಾಗಿರುತ್ತದೆ. ಒಂದು ಘಟಕದಷ್ಟು ಸರಕು ಎ ಅನ್ನು ಹೆಚ್ಚುವರಿಯಾಗಿ ಪಡೆಯಲು ಸರಕು ಬಿ ಅನ್ನು ಬಿಟ್ಟುಕೊಡಬೇಕಾಗುತ್ತದೆ. ಇದು ಸರಿಯೇ? ಸರಿ. ಈ ಕೆಳಗಿನ ಕೋಷ್ಟಕಕ್ಕೆ ಒಂದು ರೇಖಾಚಿತ್ರವನ್ನು ರಚಿಸಿ ಮತ್ತು ರೇಖಾಚಿತ್ರದಲ್ಲಿ ಸಮತೋಲನ ಬಿಂದು, ಸಮತೋಲನ ಬೆಲೆ, ಸಮತೋಲನ ಪ್ರಮಾಣ, ಅಧಿಕ ಬೇಡಿಕೆ ಹಾಗೂ ಅಧಿಕ ಪೂರೈಕೆಗಳನ್ನು ಗುರುತಿಸಿ. ಇದು ಕಡ್ಡಾಯ ಪ್ರಶ್ನೆ ಆಗಿರುತ್ತದೆ. ಇಲ್ಲಿ OX ಅಕ್ಷದಲ್ಲಿ ಸಮತೋಲನ ಪ್ರಮಾಣ ಗುರುತಿಸಲಾಗಿದೆ, OY ಅಕ್ಷದಲ್ಲಿ ಸಮತೋಲನ ಬೆಲೆ ಗುರುತಿಸಲಾಗಿದೆ, DD ಅಧಿಕ ಬೇಡಿಕೆ, SS ಅಧಿಕ ಪೂರೈಕೆಯಾಗಿದೆ, ಮಧ್ಯ ಸಮತೋಲನ ಬಿಂದು ಗುರುತಿಸಲಾಗಿದೆ. ಈ ಕೆಳಗಂಡ ಕೋಷ್ಟಕದಲ್ಲಿ ಕಾಣೆಯಾದ ಮೌಲ್ಯಗಳನ್ನು ಕಂಡುಹಿಡಿಯಿರಿ. ಇದು ಕೂಡ ಕಡ್ಡಾಯವಾದಂತಹ ಪ್ರಶ್ನೆ. ಇಲ್ಲಿ ಉತ್ಪಾದನಾ ಹಂತಗಳು, ಒಟ್ಟು ಉತ್ಪಾದನೆ, ಮಧ್ಯಂತರ ಸರಕುಗಳ ಬಳಕೆ, ಮೌಲ್ಯವರ್ಧನೆ. 4 ಕಾಲಂಗಳನ್ನು ಒಳಗೊಂಡಿದೆ. ಇಲ್ಲಿ ಗೋಧಿಯ ಮೌಲ್ಯವರ್ಧನೆಯನ್ನು ಕಂಡುಹಿಡಿಯಬೇಕಾಗಿದೆ. ಇಲ್ಲಿ ಒಟ್ಟು ಉತ್ಪಾದನೆ ಅಂದರೆ ಗೋಧಿ ಮಧ್ಯಂತರ ಸರಕು ಆಗಿರುವುದಿಲ್ಲ, ಹೀಗಾಗಿ ಇದರ ಮೌಲ್ಯವರ್ಧನೆ 800 ಆಗಿರುತ್ತದೆ. ಹಿಟ್ಟಿನ ಒಟ್ಟು ಉತ್ಪಾದನೆ ಕಂಡುಹಿಡಿಯಬೇಕಾದ್ರೆ ಮಧ್ಯಂತರ ಸರಕು ಮತ್ತು ಮೌಲ್ಯವರ್ಧನೆ ಎರಡೂ ಕೂಡಿಸಿದಾಗ ಒಟ್ಟು ಉತ್ಪಾದನೆ ಸಿಗುತ್ತೆ. ಬ್ರೆಡ್ನ ಮಧ್ಯಂತರ ಸರಕು ಬಳಕೆ ಕಂಡುಹಿಡಬೇಕಾದ್ರೆ ಇಲ್ಲಿ ಒಟ್ಟು ಉತ್ಪಾದನೆಯಲ್ಲಿ ಮೌಲ್ಯವರ್ಧನೆಯನ್ನು ಕಳೆದಾಗ ನಮ್ಗೆ ಮಧ್ಯಂತರ ಸರಕು ಸಿಗುತ್ತೆ. ಹಾಗೆ ಚಿಲ್ಲರೆ ಅಂಗಡಿ ಇಲ್ಲಿ ಮಧ್ಯಂತರ ಸರಕು ಮತ್ತು ಮೌಲ್ಯವರ್ಧನೆ ಎರಡೂ ಕೂಡಿಸಿದಾಗ ಒಟ್ಟು ಉತ್ಪಾದನೆ ಸಿಗುತ್ತೆ. ಮೌಲ್ಯವರ್ಧನೆ ಅಷ್ಟು ಕೂಡಿಸಿದಾಗ ಮೌಲ್ಯವರ್ಧನೆ ಸಿಗುತ್ತೆ. ಹಾಗೆ 25-26 ಸಾಲಿನ ಶಿಕ್ಷಣ ಇಲಾಖೆ ಬಿಡುಗಡೆ ಮಾಡಿದಂಥ 3 ಮಾದರಿ ಪ್ರಶ್ನೆ ಪತ್ರಿಕೆಗಳು ಹಾಗೂ 2 ಪೂರ್ವಸಿದ್ಧ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 5 ಪತ್ರಿಕೆಯಲ್ಲಿ ಕೇಳಲ್ಪಟ್ಟ 4 ಮತ್ತು 6 ಅಂಕದ ಪ್ರಶ್ನೆಗಳು. ವಿದ್ಯಾರ್ಥಿಗಳೇ, 4 ಅಂಕದ ಪ್ರಶ್ನೆ: ಮಾರುಕಟ್ಟೆ ಅರ್ಥವ್ಯವಸ್ಥೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ವಿವರಿಸಿ. ಇದು ಅಧ್ಯಾಯ 1ರೊಳಗೆ ಬರ್ತದೆ. ಇನ್ನು ಒಬ್ಬ ಅನುಭೋಗಿಯು ಒಂದು ಸೇಬಿನ ಬೆಲೆ 10 ರೂಗಳಿದ್ದಾಗ 25 ಸೇಬುಗಳನ್ನು ಖರೀದಿಸುತ್ತಾಳೆ ಮತ್ತು ಪ್ರತಿ ಸೇಬಿನ ಬೆಲೆ 15 ರೂಗಳಿಗೆ ಏರಿಕೆಯಾದಾಗ ಅವಳು ಸೇಬಿನ ಬೇಡಿಕೆಯನ್ನು 18ಕ್ಕೆ ಕಡಿಮೆ ಮಾಡುತ್ತಾಳೆ. ಬೆಲೆ ಬೇಡಿಕೆ ಸ್ಥಿತಾಂಕವನ್ನು ಕಂಡುಹಿಡಿಯಿರಿ. ಈ ಪ್ರಶ್ನೆ ಮಾದರಿ ಪತ್ರಿಕೆ 1ರಲ್ಲಿ ಬಂದಿದೆ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆ 1ರಲ್ಲಿ ಬಂದಿದೆ. ಉದ್ಯಮ ಘಟಕದ ಪೂರೈಕೆ ರೇಖೆ ನಿರ್ಧಾರಗಳನ್ನು ವಿವರಿಸಿ. ಮಾದರಿ ಪತ್ರಿಕೆ 1ರಲ್ಲಿ ಬಂದಿದೆ. ಬೇಡಿಕೆ ಮತ್ತು ಪೂರೈಕೆ ಏಕಕಾಲಕ ಪಲ್ಲಟಗಳಿಂದ ಸಮತೋಲನದ ಮೇಲಿನ ಪರಿಣಾಮವನ್ನು ತೋರಿಸುವ ಕೋಷ್ಟಕವನ್ನು ಬರೆಯಿರಿ. ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳ ಎರಡರಲ್ಲಿ ಸರ್ಕಾರದ ಮತ್ತು ಕುಟುಂಬ ವಲಯಗಳ ಪಾತ್ರವನ್ನು ಕುರಿತು ಬರೆಯಿರಿ. ಈ ಪ್ರಶ್ನೆ ಮಾದರಿ ಪತ್ರಿಕೆ 1ರಲ್ಲಿ ಬಂದಿದೆ. ಹಣವು ಲೆಕ್ಕದ ಅತ್ಯಂತ ಅನುಕೂಲಕರ ಘಟಕವಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಹೇಳಿಕೆಯನ್ನು ಉದಾಹರಣೆಯೊಂದಿಗೆ ವಿವರಿಸಿ. ಈ ಪ್ರಶ್ನೆ ಪೂರ್ವ ಸಿದ್ಧ ಪರೀಕ್ಷೆ 2ರಲ್ಲಿ ಬಂದಿದೆ. ಅನುಭೋಗ ಬಿಂಬಕವನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ನಂತರ ಸರ್ಕಾರದ ಮುಂಗಡ ಪತ್ರದ ಪಟವನ್ನು ಬರೆಯಿರಿ. ಈ ಪ್ರಶ್ನೆ ಮಾದರಿ ಪತ್ರಿಕೆ 3 ಪೂರ್ವ ಸಿದ್ಧ ಪರೀಕ್ಷೆ 1ರಲ್ಲಿ ಬಂದಿದೆ. ಮುಕ್ತ ಆರ್ಥಿಕತೆಯ 3 ಕೊಂಡಿಗಳನ್ನು ಬರೆಯಿರಿ. ಮಾದರಿ ಪತ್ರಿಕೆ 2ರಲ್ಲಿ ಬಂದಿದೆ. ಹಾಗೆ 6 ಅಂಕದ ಪ್ರಶ್ನೆಗಳು: ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರ ಸಹಾಯದಿಂದ ವಿವರಿಸಿ. ಈ ಪ್ರಶ್ನೆ ಪೂರ್ವ ಸಿದ್ಧ ಪರೀಕ್ಷೆ 1ರಲ್ಲಿ ಬಂದಿದೆ. ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನ ರೇಖೆಗಳ ಆಕಾರಗಳನ್ನು ವಿವರಿಸಿ. ನಂತರ ವಾಣಿಜ್ಯ ಬ್ಯಾಂಕ್ಗಳ ಠೇವಣಿ ಮತ್ತು ಸಾಲ ನಿರ್ಮಾಣ ಪ್ರಕ್ರಿಯೆ ಮೇಲೆ ಅಕ್ಕಸಾಲಿಗ ಲಾಲನ ಕಥೆಯನ್ನು ಬರೆಯಿರಿ. ಈ ಪ್ರಶ್ನೆ ಮಾದರಿ ಪತ್ರಿಕೆ 2 ಮತ್ತು ಪೂರ್ವ ಸಿದ್ಧ ಪರೀಕ್ಷೆ 2ರಲ್ಲಿ ಬಂದಿದೆ. ಸಂದಾಯ ಬಾಕಿಯ ಖಾತೆಗಳನ್ನು ಕುರಿತು ಬರೆಯಿರಿ. ನಿರ್ದಿಷ್ಟ ವರ್ಷದಲ್ಲಿ ಒಂದು ದೇಶದ GDP ಎಂಪಿಯು ರೂ. 4,000 ಕೋಟಿ ಇದೆ ಎಂದುಕೊಳ್ಳೋಣ. ವಿದೇಶಗಳಿಂದ ನೀವುಗಳ ಉತ್ಪಾದನಾಂಗ ಆದಾಯ NFIA ರೂ. 600 ಕೋಟಿ ಇದೆ. ಸವಕಳಿ ವೆಚ್ಚ ರೂ. 500 ಕೋಟಿ ಮತ್ತು ನಿವ್ವಳ ಪರೋಕ್ಷ ತೆರಿಗೆಗಳ ಮೌಲ್ಯ NIT 400 ಕೋಟಿ ಇದೆ. ಈ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ. ಈ ಪ್ರಶ್ನೆ ಪೂರ್ವ ಸಿದ್ಧ ಪರೀಕ್ಷೆ 2ರಲ್ಲಿ ಬಂದಿದೆ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳೇ, ಈ ನಾವು 3 ಪ್ರಶ್ನೆ ಪತ್ರಿಕೆಗಳು, ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು 2 ಪೂರ್ವ ಸಿದ್ಧ ಪರೀಕ್ಷೆಗಳನ್ನು ನೋಡಿಕೊಂಡಾಗ ಒಟ್ಟು ಈ ವಾರ್ಷಿಕ ಪರೀಕ್ಷೆಯಲ್ಲಿ ಆಯ್ಕೆ ಪ್ರಶ್ನೆಗಳು 3 ಬಂದಿವೆ.
ಬಿಟ್ಟ ಸ್ಥಳ ಪ್ರಶ್ನೆ 3 ಬಂದಿವೆ. ಹೊಂದಿಸಿ ಬರೆಯಿರಿ 3 ಬಂದಿವೆ. 1 ಅಂಕದ ಪ್ರಶ್ನೆಗಳು 3 ಬಂದಿವೆ. 2 ಅಂಕದ ಪ್ರಶ್ನೆಗಳು 8 ಬಂದಿವೆ. 5 ಅಂಕ ಪ್ರಶ್ನೆಗಳು 3 ಬಂದಿವೆ. 4 ಅಂಕದ ಪ್ರಶ್ನೆಗಳು 6 ಬಂದಿವೆ. 6 ಅಂಕದ ಪ್ರಶ್ನೆಗಳು 3 ಬಂದಿವೆ. ಒಟ್ಟಿನಲ್ಲಿ 2 ಅಂಕದ ಪ್ರಶ್ನೆ 2 ಹೆಚ್ಚುವರಿಯಾಗಿ 5 ಅಂಕದ ಪ್ರಶ್ನೆ 1 ಹೆಚ್ಚು, 4 ಅಂಕದ ಪ್ರಶ್ನೆ 1 ಹೆಚ್ಚು. ಒಟ್ಟಿನಲ್ಲಿ 72 ಅಂಕಗಳನ್ನು ಈ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಆಲ್ರೆಡಿ ಬಂದಿದೆ. ಸೊ ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳುವ ವಿದ್ಯಾರ್ಥಿಗಳೇ, ನಿಮಗೆ ಶುಭವಾಗಲಿ. ಮತ್ತೆ ಸಿಗೋಣ. ಮತ್ತೆ ಮುಂದಿನ ತರಗತಿಯಲ್ಲಿ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.